ಈ ಡಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸ್ ಅಂತ ಹೇಳಿ ನಾವು ಕಿಲೋಮೀಟರು ಮೈಲ್ ಅಂತ ಎಲ್ಲ ಹೇಳಿ ಮಾತಾಡ್ತೀವಿ ಅಲ್ವಾ. ಸೊ ಕಿಲೋಮೀಟರ್ ಇಸ್ ಒನ್ ಆಫ್ ದ ವೇಸ್ ಆಫ್ ಮೆಜರಿಂಗ್ ಡಿಸ್ಟೆನ್ಸ್ ಮತ್ತು ಮೈಲ್ ಇಸ್ ಅನದರ್ ವೇ ಆಫ್ ಮೆಜರಿಂಗ್ ಡಿಸ್ಟೆನ್ಸ್, ಹೌದು ತಾನೆ. ಇದೇ ರೀತಿಯಲ್ಲಿ ನಾವು ಆ್ಯಂಗಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಡಿಗ್ರಿ ಈಸ್ ಒನ್ ಆಫ್ ದ ವೇ ಆಫ್ ಮೆಜರಿಂಗ್ ಆ್ಯಂಗಲ್ಸ್. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ರೇಡಿಯನ್ಸ್. ದ ಬೇಸಿಕ್ ಪ್ರಿನ್ಸಿಪಲ್ ಆರ್ ದ ಐಡಿಯಾ ಬಿಹೈಂಡ್ ರೇಡಿಯನ್ಸ್ ಏನಂತ ಹೇಳಿದ್ರೆ ಇಟ್ ಈಸ್ ದ್ಯಾಟ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಪ್ರಾಪರ್ಟಿ ಆಫ್ ಸರ್ಕಲ್. ಯಾವುದೋ ಒಂದು ಸರ್ಕಲಿನ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ರೇಡಿಯನ್ಸ್ನ ಡಿಫೈನ್ ಮಾಡಿದ್ವಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಇವಾಗ ಒಂದು ಸರ್ಕಲ್ ಇದೆ, ಆ ಸರ್ಕಲಿನ ರೇಡಿಯಸ್ ಬಂದು 10 ಸೆಂಟಿಮೀಟರು. ಇವಾಗ ಈ ಸರ್ಕಂಫರೆನ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದಷ್ಟು ದೂರ ಹೋಗಿ ನಿಂತ್ಕೊತೀನಿ, ಇದು ಕೂಡ 10 ಸೆಂಟಿಮೀಟರ್ ಅಂತ ಹೇಳ್ಕೊಳ್ಳೋಣ. ಸೊ ಇದು ಕೂಡ 10 ಸೆಂಟಿಮೀಟರ್. ಯಾವುದೋ ಎ, ಬಿ ಮತ್ತು ಸಿ, ಆಯಿತಾ. ಸೊ ಹಿಯರ್ ಎ ಬಿ ಸಿ ಇಸ್ ಎನ್ ಆರ್ಕ್ ಲೆಂತ್ ಆಫ್ 10 ಸೆಂಟಿಮೀಟರ್. ಇಲ್ಲಿ ನೋಡ್ಬೋದು ರೇಡಿಯಸ್ಸು ಮತ್ತು ಆರ್ಕ್ ಲೆಂತ್ ಒಂದೇ ಇದೆ. ಈ ಥರ ಇದ್ದಾಗ ದಿಸ್ ಇಸ್ ಸೆಟ್ ಟು ಬಿ 1 ರೇಡಿಯನ್, ಸರಿನಾ. ಮತ್ತೊಂದು 10 ಸೆಂಟಿಮೀಟರ್ ನಡೀತು ಅಂತ ಹೇಳಿದ್ರೆ ದಟ್ ವಿಲ್ ಬಿ 2 ರೇಡಿಯನ್ಸ್ ಇನ್ ಟೋಟಲ್, ಅಷ್ಟೇ, ಇನ್ನೇನಿಲ್ಲ. ಸೊ ರೇಡಿಯನ್ಸ್ ಅಂತ ಹೇಳಿದ್ರೆ ಇಫ್ ಐ ಹ್ಯಾವ್ ಅ ಸರ್ಕಲ್ ಆಫ್ ರೇಡಿಯಸ್ ಆರ್ ಆ್ಯಂಡ್ ಆರ್ಕ್ ಲೆಂತ್ ಆಫ್ ಆರ್ ವಿಲ್ ಸಬ್ಟೆಂಡ್ ಎನ್ ಆ್ಯಂಗಲ್ ಆಫ್ 1 ರೇಡಿಯನ್, ಅಷ್ಟೇ, ಇನ್ನೇನಿಲ್ಲ, ಸರಿನಾ. ಮತ್ತು ಮುಂದೆ ಎಕ್ಸ್ಪ್ರೆಸಿಂಗ್ ರೇಡಿಯನ್ಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. 1 ರೇಡಿಯನ್ ಈಸ್ ಈಕ್ವಲ್ ಟು 57.3 ಡಿಗ್ರಿ. ಇದನ್ನು ಡಿರೈವ್ ಮಾಡೋದು ಅಂತ ಹೇಳಿದ್ರೆ ಇದು ಐಡಿಯಾನ ಡಿರೈವ್ ಮಾಡೋಣ. ಇವಾಗ ಹೇಗೆ ಬಂತಿದ್ದು ಅಂತ ಹೇಳಿ ಸೇವ್ ಮೆಜರಿಂಗ್ ಆ್ಯಂಗಲ್ಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಮುಂದಿನ ಕಾಲಮಲ್ಲಿ ಆರ್ಕ್ ಲೆಂತ್ ಇನ್ ಟರ್ಮ್ಸ್ ಆಫ್ ಯೂನಿಟ್, ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು. ಕೊನೆಯದಾಗಿ ದ ಆ್ಯಂಗಲ್ ಬೀಯಿಂಗ್ ಮೆಷರ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್. ಹಾಂ, ಅಕಸ್ಮಾತಾಗಿ ನಾವು 360 ಡಿಗ್ರಿ ಮೆಷರ್ ಮಾಡ್ತು ಅಂದರೆ ಎಷ್ಟು ಸತಿ ನಡೆದಿದ್ದೀವಿ, ಎಷ್ಟು ದೂರ ನಡೆದಿದ್ದೀವಿ, ಸತಿ ಎಲ್ಲ ಎಷ್ಟು ದೂರ ನಡೆದಿದ್ದೀವಿ. ಒಂದು ಪೂರ ಸರ್ಕಲ್ ಅಂತ ಹೇಳಿದ್ರೆ ಒಂದು ಸತಿ ನಾವು ಸರ್ಕಲ್ನ ತಿರುಗಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಲೆಂತ್ ಇರುತ್ತೆ ಅದರದ್ದು? ಹೌದು, 2πr. ಎಂಥ ಫಾರ್ಮುಲಾ ಇದು? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಕರೆಕ್ಟ್. ರೇಡಿಯನ್ಸ್ ಪ್ರಕಾರ ಎಷ್ಟು ಆ್ಯಂಗಲ್ ಮೆಷರ್ ಮಾಡಿದ್ದೀವಿ, ಎಷ್ಟು ಆ್ಯಂಗಲ್ ಕವರ್ ಮಾಡಿದ್ದೀವಿ ಅಂತ ಹೇಳಿದ್ರೆ 2π. ಪೈ ವ್ಯಾಲ್ಯೂ ಎಷ್ಟು? 3.14, ಸರಿನಾ. ಸೊ 3.14 ಇಂಟು 2 ಅಂದ್ರೇನು? 6.28 ಅಂತ ಹೇಳಿದ್ರೆ ನಾವು 1, 2, 3, 4, 5, 6, 6 ಪಟ್ಟು 6 ಸತಿ ರೇಡಿಯಸ್ನ ಕವರ್ ಮಾಡಿಕೊಂಡು 0.28 ಭಾಗ, ರೇಡಿಯಸ್ಸಿನ 0.28 ಭಾಗ ಕವರ್ ಮಾಡ್ತು ಅಂತ ಹೇಳಿದ್ರೆ ದಟ್ ವಿಲ್ ಬಿ 2π ರೇಡಿಯನ್, ಸರಿನಾ. ಅಂತ ಹೇಳಿದ್ರೆ 6 ಸೆಂಟಿಮೀಟರ್ ಪ್ಲಸ್ 0.28 ಇಂಟು ಆರ್ ಸೆಂಟಿಮೀಟರ್, ಅಲ್ಲ 6 ಸೆಂಟಿಮೀಟರ್ ಅಲ್ಲ, 6 ಇಂಟು ಆರ್ ಸೆಂಟಿಮೀಟರ್ ಪ್ಲಸ್ 0.28 ಇಂಟು ಆರ್ ಸೆಂಟಿಮೀಟರ್. ಬೇಸಿಕಲಿ ಈ ವ್ಯಾಲ್ಯೂ ಹೇಳ್ತಾಯಿನಿ, ಅಷ್ಟು ಇನ್ನೇನಿಲ್ಲ, ಆಯಿತಾ. ಅಂತ ಹೇಳಿದ್ರೆ ಆರ್ ರೇಡಿಯನ್ನು ಪ್ಲಸ್ 0.28 ಇಂಟು ಸಮ್ ವ್ಯಾಲ್ಯೂ ರೇಡಿಯನ್ ಕವರ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ 0.28 ರೇಡಿಯನ್ ಕವರ್ ಮಾಡ್ತಾಯಿದ್ದೀವಿ ಒಂದು ಪೂರ ಸರ್ಕಲ್ ಅಂದರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೌ ಮಚ್ ಈಸ್ 1 ರೇಡಿಯನ್ ಅಂಥೇಳಿ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಅಂಥೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹೇಗೆ ನಡೆಯುತ್ತಿದೋ? ಸೊ ಎಕ್ಸ್ ಡಿಗ್ರಿ ಇಂಟು 2π, ಏಕಂತೇಳಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ, ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ನನಗೆ ಇವಾಗ ಎಕ್ಸ್ ಕಂಡುಹಿಡಿಬೇಕು, ಹಾಗಾಗಿ ಐ ವಿಲ್ ಟ್ರಾನ್ಸ್ಪೋಸ್ 2π. ಸೊ 360 ಡಿಗ್ರಿ ಡಿವೈಡ್ ಬೈ 2π ಅಂತ ಹೇಳಿದ್ರೆ ಏನು? 2 ಇಂಟು 3.14, ಸರಿ ತಾನೆ. ಸೊ 360 ಡಿವೈಡ್ ಬೈ 2 ಡಿವೈಡ್ ಬೈ 3.14 ಎಷ್ಟು ಬರುತ್ತಿದೋ ನೋಡಿಲಿ, ಅದೇ ವ್ಯಾಲ್ಯೂ ಇಲ್ಲಿ, ಸರಿನಾ. ಸೇಮ್ ವ್ಯಾಲ್ಯೂ ಬರ್ತಾ ಇದೆ. ಸೊ 1 ರೇಡಿಯನ್ will have covered an angle of 57.3 degree ಅಷ್ಟೇ.
ಗೊತ್ತಾಯ್ತಾ? ಸೊ ದಿಸ್ ಇಸ್ ಹೌ ಯು ಮೆಷರ್ ರೇಡಿಯನ್ಸ್ ಆ್ಯಂಡ್ ಡಿಗ್ರೀಸ್. ಹಾಂ, ಕೊನೆಯದಾಗಿ ಇದನ್ನು ಏನು ಕಲಿತಾ ಇದ್ದೀವಿ, ಎಲ್ಲಿ ಉಪಯೋಗಿಸ್ತೀವಿ? ರೇಡಿಯನ್ಸ್ ಅಂತ ಹೇಳಿ ಕಾನ್ಸೆಪ್ಟು ಮ್ಯಾಥ್ಸಲ್ಲಿ ಬಿಟ್ಟು ವಿಲ್ ಯೂಸ್ ಇನ್ ಫಿಸಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವೆನ್ ವರ್ಕಿಂಗ್ ವಿತ್ ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಪಾತ್. ಅಂತ ಹೇಳಿದ್ರೆ ಯಾವುದೋ ಒಂದು ಗಾಡಿ ಮುಂದೆ ಹೋಯಿತು, ಸರಿನಾ, ಎಷ್ಟು ದೂರ ಹೋಯಿತು ಅಂತ ಹೇಳಿ ಮಾತಾಡಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹೇಳಿ ಮಾತಾಡ್ತೀವಿ. ಅದೆಲ್ಲ ಮಾತಾಡಬೇಕಾದ್ರೆ ನಾವು ರೇಡಿಯನ್ಸ್ ಉಪಯೋಗಿಸ್ತೀವಿ. ಬಿಕಾಸ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಂಟ್ಯೂಟಿವ್ ಹಾಂ, ಇಟ್ ಗಿವ್ಸ್ ಅ ಇಂಟ್ಯೂಟಿವ್ ಅಂತ ಹೇಳಿದ್ರೆ ಒಂಥರ ಪ್ರಾಕ್ಟಿಕಲಾಗಿ ರಿಲೇಟ್ ಮಾಡ್ಬೋದು ಅಂತ ಹೇಳಿ, ಫಿಸಿಕಲಾಗಿ ರಿಲೇಟ್ ಮಾಡ್ಬೋದು ಅಂತ ಹೇಳಿ. ಇಂಟ್ಯೂಟಿವ್ ವೇ ಟು ರೆಪ್ರೆಸೆಂಟ್ ಆ್ಯಂಗಲ್ ಆ್ಯಂಡ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಯಾರನ್ನ ಒಬ್ಬರು ನನ್ನ ಚಕ್ರ 1 ರೇಡಿಯನ್ ತಿರುಗ್ತು ಅಂತ ಹೇಳಿದಾಗ ಗಾಡಿ ಎಷ್ಟು ಮುಂದೆ ಹೋಗಿದೆ ಅಂತ ಹೇಳ್ಬೋದು ನಾವು. ಗಾಡಿ ಎಷ್ಟು ಮುಂದೆ ಹೋಗಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ದ್ಯಾಟ್ ಆಫ್ ದ ರೇಡಿಯಸ್ ಆಫ್ ದ ಸರ್ಕಲ್, ಸರಿನಾ? ಸೊ ಇಫ್ ಸಮನ್ ಟೆಲ್ಸ್ ನಾನು 1 ರೇಡಿಯನ್, ನನ್ನ ಚಕ್ರ 1 ರೇಡಿಯನ್ ತಿರುಗ್ತು ಅಂತ ಹೇಳಿದ್ರೆ ನೀವು ಹೇಳ್ಬೋದು ಗಾಡಿ ಎಷ್ಟು ಮುಂದೆ ಹೋಗಿದೆ ಅಪ್ಪ ಅಂತ ಹೇಳಿದ್ರೆ ನಾನು ಚಕ್ರ ಮೆಷರ್ ಮಾಡ್ತೀನಿ. ಚಕ್ರದ್ದು ಸೆಂಟಿಮೀಟ್ರಲ್ಲಿ ಒಂದು ಎಷ್ಟು, ಒಂದು 50 ಸೆಂಟಿಮೀಟರ್ ತಿಳ್ಕೊಳ್ಳೋಣ, ಆಯಿತಾ? ಗಾಡಿ 50 ಸೆಂಟಿಮೀಟರ್ ಮುಂದೆ ಹೋಗಿದೆ ಅಂತ ಹೇಳಿ ಹೇಳ್ಬೋದು. ದಿಸ್ ದ ವರ್ಡ್ ಇಂಟ್ಯೂಟಿವ್. ಸೊ ಈ ರೀತಿಯಲ್ಲಿ ನೀವು ಮಾತಾಡ್ಬೋದು ಈಸಿಯಾಗಿ ಅಂತ ಹೇಳಿ, ಸುಲಭವಾಗಿ. ತುಂಬ ಏನು ಕ್ಯಾಲ್ಕುಲೇಷನ್ ಮಾಡಿದಿರಾ, ಡೈರೆಕ್ಟಾಗಿ ಎಷ್ಟು ಮುಂದೆ ಹೋಗಿದೆ ಗಾಡಿ ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು ಅಂತ ಹೇಳಿ ಈ ರೇಡಿಯನ್ ಕಾನ್ಸೆಪ್ಟ್, ಸರಿನಾ? ಪಾಸ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಬರ್ಕೊಳ್ಳಿ. ಮತ್ತೆ ರಿವೈಸ್ ಮಾಡಿಬಿಡ್ತೀನಿ. ರೇಡಿಯನ್ಸ್ ಅಂತ ಹೇಳೋದು ಇಟ್ಸ್ ಅ ವೇ ಆಫ್ ಮೆಷರಿಂಗ್ ಆ್ಯಂಗಲ್, ಒನ್ ಆಫ್ ದ ವೇಸ್ ಆಫ್ ಮೆಷರಿಂಗ್ ಆ್ಯಂಗಲ್. ಇಟ್ ಈಸ್ ಬಿಲ್ಟ್ ಆನ್ ದ ಪ್ರಾಪರ್ಟೀಸ್ ಆಫ್ ಸರ್ಕಲ್. ಅಂತ ಹೇಳಿದ್ರೆ ಒಂದು 10 ಸೆಂಟಿಮೀಟರ್ ಸರ್ಕಲ್ ತೊಗೊಂಡ್ರೆ ನಾನು, 10 ಸೆಂಟಿಮೀಟರ್ ರೇಡಿಯಸ್ ಇರುವಂಥ ಸರ್ಕಲ್ ತೊಗೊಂಡ್ರೆ ನಾನು 10 ಸೆಂಟಿಮೀಟರ್ ಆರ್ ಕವರ್ ಮಾಡ್ತು ಅಂತ ಹೇಳಿದ್ರೆ ದ ಆ್ಯಂಗಲ್ ಮೆಷರ್ಡ್ ಬಿಟ್ವೀನ್ ದಿಸ್ 2 ಪಾಯಿಂಟ್ಸ್ ಮೇಡ್ ಬೈ ದಿಸ್ 2 ಪಾಯಿಂಟ್ ಇಸ್ 1 ರೇಡಿಯನ್ ಅಂತ ಹೇಳಿ ಹೇಳ್ಬೋದು. ಸೊ 1 ರೇಡಿಯನ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ 57.3 ಡಿಗ್ರಿ.